ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಅಮೆಝಾನಿಂದ ಕೆಲವೊಂದು ವಸ್ತುಗಳನ್ನು ತರಿಸ್ಕೊಂಡಿದ್ದೀನಿ. ಅದನ್ನು ನಾನಿವತ್ತು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿವಸಗಳಾದಮೇಲೆ ನೀವು ನನ್ನ ಒಂದು ನಾರ್ಮಲ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಯಾಕೆಂದರೆ ನನಗೆ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ನನಗೆ ಪರ್ಪಲ್ ಕಲರ್ದು ಯಾವುದಾದ್ರೂ ಒಂದು ಡ್ರೆಸ್ ತೊಗೋಬೇಕಂತ ಆಸೆ ಆಯಿತು. ಸರಿ ಬಿಡು ಅಂಥೇಳಿ ಈ ಕುರ್ತಾ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಪರ್ಪಲ್ ಕಲರ್ನಲ್ಲಿ ರೇಯಾನ್ ಮೆಟೀರಿಯಲ್ ಇದೆ. ಸೊ ಸುತ್ತಲೂ ಎಲ್ಲ ಕಡೆ ಪ್ರಿಂಟ್ ಬಂದಿದೆ. ಈ ಥರ ಚೆನ್ನಾಗಿತ್ತು. ಆ್ಯಂಡ್ ಅದು ಅಲ್ಲದೆ ಈಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಾ ಬಂತಲ್ವ, ಸೊ ಈ ಥರ ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋದನ್ನ ವೇರ್ ಮಾಡಿದ್ರೆ ನನಗೂ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲಾದರೂ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ಸೊ ಎಲ್ಲಿ ನೋಡಿ, ಫ್ರಂಟಲ್ಲಿ ಸ್ವಲ್ಪ ಲೈಟಾಗಿ ವರ್ಕ್ ಬಂದಿದೆ, ಮಿರರ್ ವರ್ಕ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. 3/4 ಸ್ಲೀವ್ಸ್ ಬಂದಿದೆ. ಸೊ ಇದರಲ್ಲೇ ನಮಗೆ ಬೇರೆ ಕಲರ್ಸ್ ಕೂಡ ಇದೆ, ಬಟ್ ನನಗೆ ಈ ಪರ್ಪಲ್ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಲೆಗ್ಗಿನ್ಸ್ ಜೊತೆ ಅಥವಾ ಜೆಗ್ಗಿನ್ಸ್ ಜೊತೆ ಯಾವುದ್ರ ಜೊತೆನಾದರೂ ಬೇಕಾದರೂ ಮ್ಯಾಚ್ ಮಾಡೇ ಹಾಕ್ಬೋದು. ನಾನು ಇದಕ್ಕೆ ವೈಟ್ ಲೆಗ್ಗಿನ್ ವೇರ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಒಂದು ಲೆಗ್ಗಿನ್ ಕೂಡ ತೊಗೊಂಡಿದ್ದೀನಿ ವೈಟ್ ಕಲರ್ನಲ್ಲಿ. ಸೊ ನನ್ನ ಹತ್ರ ವೈಟ್ ಕಲರ್ ಒಂದಿತ್ತು, ಬಟ್ ತುಂಬ ಹಳೇದಾಗಿತ್ತು. ಹಾಗಾಗಿ ಸೊ ಈಗ ಅದು ಅಲ್ಲದೆ ಸ್ವಲ್ಪ ತೆಳ್ಳಗಾಗಿದ್ದೀನಿ. ಆ ಟೈಮ್ನಲ್ಲಿ ಡೆಲಿವರಿಯ ಅಂದರೆ ಪ್ರೆಗ್ನೆಂಟ್ ಇರೋ ಟೈಮ್ನಲ್ಲಿ ಕೂಡ ವೇರ್ ಮಾಡಿ ಅದು ತುಂಬ ಲೂಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದು ಒಂದು ಲೆಗ್ಗಿನ್ ತೊಗೊಂಡಿದ್ದೀನಿ. ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೇಟ್ ಕೂಡ ತುಂಬ ಕಡಿಮೆ ಇದೆ. ಅದು ಅಲ್ಲದೆ ಈಗ ಅಮೆಝಾನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಸೊ ಅದಕ್ಕಾಗಿ ಶಾಪಿಂಗ್ ಏನಾದರೂ ಮಾಡಬೇಕಂದ್ರೆ ಇದು ಒಂದು ಬೆಸ್ಟ್ ಟೈಮು. ಸೊ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಇನ್ನು ಅವಾಗವಾಗ ಚಿನಿಮಾ ಸ್ಕೂಲ್ನಲ್ಲಿ ಏನಾದರೂ ಫಂಕ್ಷನ್ ಆದಾಗ ಅವಳಿಗೆ ಡ್ರೆಸ್ ಜೊತೆಗೆ ಒಂದು ಶಾರ್ಟ್ ನೆಕ್ಲೆಸ್ ಥರ ಹಾಕ್ತೀನಿ. ಅದನ್ನು ಕೆಲವು ಜನರು ಗಮನಿಸ್ಬಿಟ್ಟು ಅವಳಿಗೆ ಆ ಸೈಜಿಗೆ ಹೆಂಗೆ ಸಿಕ್ತು, ತುಂಬ ಚೆನ್ನಾಗಿದೆ ಅಲ್ವಾ, ಸೊ ಅದನ್ನು ನೀವೇ ಮನೇಲಿ ರೆಡಿ ಮಾಡಿದ್ದ ಅಂತ ಕೇಳಿ ಕೂಡ ಕಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಅದು ಬ್ರೇಸ್ಲೆಟ್ ತರಿಸ್ಕೊಂಡಿದ್ದೆ. ಈ ಥರ ಪುಟ್ಟು ಬ್ರೇಸ್ಲೆಟ್ ಇದು ನನಗೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಹೇಳಬೇಕು ಅಂದರೆ ನಾನು ಇದನ್ನು ಒಂದು ಸಲಿನೂ ಯೂಸ್ ಮಾಡಿಲ್ಲ. ನಮ್ಮ ಚಿನ್ನಿಮನೆ ಸುಮಾರು ಸಲ ಯೂಸ್ ಮಾಡಿದ್ದಾಳೆ. ಅದನ್ನು ನೋಡಿಬಿಟ್ಟೆ ಕೆಲವು ಜನರು ರೆಕಗ್ನೈಸ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳಿಗೆ ಇದನ್ನು ಶಾರ್ಟ್ ನೆಕ್ಲೆಸ್ ಥರ ಯೂಸ್ ಮಾಡ್ಬೋದು. ಈ ಥರ ಇರುತ್ತೆ, ಚೆನ್ನಾಗಿತ್ತು. ಆ್ಯಂಡ್ ನಾನು ಕೈಗೆ ಹಾಕ್ಕೊಳೋಕ್ಕೆ ಅಂತ ಹೇಳಿದ್ನಲ್ವ, ಬಟ್ ನಾನು ಯೂಸ್ ಮಾಡಿಲ್ಲ. ಬಟ್ ಇನ್ನು ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಸೆಟ್ ಬಂದಿರೋದು. ಸೆಟ್ಟಲ್ಲಿ 2 ಇರುತ್ತೆ. ಅದರಲ್ಲಿ ಇದು ಒಂದು ಅವಳಿಗೆ ಅದು ಜಾಸ್ತಿ ಆ ಫ್ಲೋರಲ್ಲೇ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಅಷ್ಟಾಗಿ ಯೂಸ್ ಮಾಡಿಲ್ಲ. ಈ ಥರ ಇದೆ. ಇದನ್ನು ನಾನು ತಗೊಂಡಾಗಲೇ ಸುಮಾರು ವರ್ಷನೇ ಆಯಿತು. ಯಾವಾಗ ಗೊತ್ತಾ, ನಾನು ತಗೊಂಡಿದ್ದು ಲಾಸ್ಟ್ ಚಿನಿಮಾ ಬರ್ತ್ಡೇಗೆ ತೊಗೊಂಡಿದ್ದೆ, ಅವಳು ಫಸ್ಟ್ ಇಯರ್ ಇರಬೇಕಾದ್ರೆ. ಸೊ ಇನ್ನೂ ಹೇಗಿದೆ ನೋಡಿ, ಹೊಸದ ಥರನೇ ಇಲ್ವಾ. ಸುಮಾರು ಸಲ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು. ಇದು ಚಿನಿಮಾ ಯೂಸ್ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಇದು ಕಲರ್ ಶೇಡ್ ಆಗಿದೆ ಅಷ್ಟೆ. ಸೊ ಇವೆರಡು ಸೆಟ್ಟು. ಇನ್ನು ಅದಾದಮೇಲೆ ಈಗ ಬಿಸಿಲುಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ವಾ. ಬಿಸಿಲುಗಾಲ ಸ್ಟಾರ್ಟ್ ಆಯಿತು ಅಂದರೆ ಹೊರಗಡೆ ಹೋಗಬೇಕಂದ್ರೂ ಸ್ವಲ್ಪ ಸ್ಕಿನ್ನ ಕೇರ್ ಮಾಡಬೇಕು ನಾವು. ಅದು ಅಲ್ಲದೆ ಈಗ ನಾನು ಡೆಲಿವರಿ ಬೇರೆ ಆಗಿದೆ, ಮಗು ಬೇರೆ ಇದೆ. ಯಾವುದೋ ಅಂದರೆ ಅದು ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋವಂಥದ್ದು. ಸೊ ಅದಕ್ಕಾಗಿ ನಾನು ಅಮೆಝಾನಲ್ಲಿ ಈ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ಇದು ವಿಶ್ಕೇರ್ ಅವ್ರದ್ದು ಪ್ರಾಡಕ್ಟ್ಸು. ಇನ್ನು ಇದು ಬಂದುಬಿಟ್ಟು ಸನ್ಸ್ಕ್ರೀನ್ ಬಾಡಿ ಲೋಷನ್. ಇದರಲ್ಲಿ SPF 50 ಇರುತ್ತೆ. ಹಾಗೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ನಾವು ಸ್ನಾನ ಮಾಡಿದ್ಮೇಲೆ ಈ ಲೋಷನ್ ಹಚ್ಕೊಳ್ಳೋದ್ರಿಂದ ಸ್ಕಿನ್ಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಡರ್ಟಲ್ಲಿ, ಸೊ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಅದಕ್ಕಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಇದು ಬಂದು ಸನ್ಸ್ಕ್ರೀನ್. ತುಂಬ ಜನರು ಮುಖ ಎಲ್ಲ ಬೂಸ್ ಆಗುತ್ತೆ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಹಚ್ಚೋದನ್ನೇ ಬಿಟ್ಬಿಡ್ತಾರೆ. ಯಾಕಂದರೆ ಅದು ಒಂಥರ ಆಯಿಲಿ ಇರುತ್ತೆ, ತುಂಬಾ ಇರಿಟೇಟ್ ಆಗುತ್ತೆ ಹಚ್ಕೊಂಡಾದ್ಮೇಲೆ. ಸೊ ಅದಕ್ಕಾಗಿ ಬಿಟ್ಟೇ ಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಸೊ ಮಾರ್ಕೆಟ್ನಲ್ಲಿ ನಮಗೆ ಯಾವ್ದ್ಯಾವ್ದು ಥರ ಸನ್ಸ್ಕ್ರೀನ್ ಸಿಗುತ್ತೆ, ಸೊ ನೋಡಬೇಕು. ಇದು ಇನ್ವಿಸಿಬಲ್ ಸನ್ಸ್ಕ್ರೀನ್. ಇದನ್ನು ಹಚ್ಕೊಂಡ್ರೂ ಕೂಡ ಹಚ್ಕೊಂಡಂಗೆ ಕಾಣಿಸೋದಿಲ್ಲ. ಸೊ ಜಸ್ಟ್ ನಾರ್ಮಲ್ ಹೇಗೆ ಕ್ರೀಮ್ ಥರ ಇರುತ್ತಲ್ವ, ಆ ಥರನೇ ಇರುತ್ತೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಇದು ಹಚ್ಕೊಂಡಾಗ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಅದಾದಮೇಲೆ ನಾನೀಗ ಲಿಪ್ಸ್ಟಿಕ್ ಏನೂ ಅಪ್ಲೈ ಮಾಡ್ತಾ ಇಲ್ಲ. ಹೇಳಬೇಕು ಅಂದರೆ ನಾನು ಡೆಲಿವರಿ ಆದಾಗಿಂದ ಅನ್ನೋದಕ್ಕಿಂತ ಒಂದು
6-7 ಮಂತ್ಸ್ ಆ ಟೈಮಿಂದನೇ ನಾನು ಲಿಪ್ಸ್ಟಿಕ್ನ ಆದಷ್ಟು ಕಡಿಮೆ ಮಾಡಿಬಿಟ್ಟೆ. ಇವಾಗ ನಾನು ಹಚ್ಕೋಬೇಕಂದ್ರೂ ಯಾವಾಗಲಾದರೂ ಲೈಟಾಗಿ ಅಪ್ಲೈ ಮಾಡ್ತೀನಿ. ಬಟ್ ಇವಾಗಲೂ ಕೂಡ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಇದು ಲಿಪ್ ಬಾಮ್ ಅಷ್ಟೇ. ಸೊ ಲಿಪ್ ಬಾಮ್ ಬೇರೆ ಖಾಲಿ ಆಗಿತ್ತು, ಹಾಗಾಗಿ 1-2 ಲಿಪ್ ಬಾಮ್ ತರಿಸ್ಕೊಂಡಿದ್ದೀನಿ. ನಾನು ಒಂದು ಮನೇಲಿ ಇಟ್ಕೊಂಡಿರ್ತೀನಿ, ಒಂದು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಅವಾಗವಾಗ ನನಗೆ ಲಿಪ್ಸ್ ಡ್ರೈ ಆಗತ್ತಲ್ವ, ಸೊ ಆ ಟೈಮ್ನಲ್ಲಿ ಇದನ್ನು ಅಪ್ಲೈ ಮಾಡಿಕೊಡ್ತೀನಿ. ಇದರಲ್ಲಿ ಕೂಡ ಅಷ್ಟೇ SPF 50 ಇರುತ್ತೆ. ಸೊ ನಮಗೆ ಇದು ಕೂಡ ಚೆನ್ನಾಗಿ ಲಿಪ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇದಿಷ್ಟು ಒಂದೇ ಬಾಕ್ಸ್ನಲ್ಲಿ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ. ಕಂಪ್ಲೀಟ್ ನಮಗೆ ಸ್ಕಿನ್ ಕೇರ್ ಅನ್ನೋದು ಇದರಲ್ಲೇ ಸಿಗುತ್ತೆ. ಸೊ ನಮ್ಮ ಫೇಸ್ಗೆ, ಬಾಡಿಗೆ, ಲಿಪ್ಸ್ಗೆ ಅದೆಷ್ಟು ಇದರಲ್ಲಿ ಸಿಗುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದೇ ಮೊದಲೇ ಹೇಳ್ದ ಹಾಗೆ ಅಮೆಝಾನಲ್ಲಿ ಈಗ ಒಳ್ಳೆ ಆಫರ್ ನಡೀತಾ ಇದೆ. ನೀವೇನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಒಳ್ಳೆ ಟೈಮ್ ಇದು. ಹಾಗೆ ನಿಮಗೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಆ್ಯಂಡ್ ನಾನು ತೋರಿಸಿರೋ ಬಟ್ಟೆಗಳು ಅದೆಲ್ಲದು ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.